ರಾಮನಗರ ಜಿಲ್ಲಾ ಕೇಂದ್ರದಲ್ಲಿ ಇವತ್ತಿನ ಹೋರಾಟಕ್ಕೆ ಪಾಲ್ಗೊಂಡಿರ್ತಕ್ಕಂಥ ಜನತಾದಳ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತ ಬಂಧುಗಳ ಜೊತೆಯಲ್ಲಿ ನಮ್ಮ ಮಿತ್ರ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಎಲ್ಲರೂ ಕೂಡ ಇವತ್ತು ಭಾಗಿಯಾಗಿದ್ದಾರೆ. ಈಗಾಗಲೇ ನಿಮ್ಮೆಲ್ಲರನ್ನು ಕುರಿತು ಎರಡು ಪಕ್ಷದ ಜಿಲ್ಲಾಧ್ಯಕ್ಷರುಗಳು ಮಾತನಾಡಿದ್ದಾರೆ. ಕಳೆದ ಸಾರ್ವತ್ರಿಕ ಚುನಾವಣೆಯ ಭಾರತೀಯ ಜನತಾ ಪಾರ್ಟಿಯ ಕ್ಷೇತ್ರದ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಗೌತಮ್ ಗೌಡರು ಮಾತನಾಡಿದ್ದಾರೆ. ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಮಂಜಣ್ಣವರು ಕೂಡ ಮಾತನಾಡಿದ್ದಾರೆ. ಇವತ್ತಿನ ಹೋರಾಟ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಡುವ ಒಂದು ಹೋರಾಟ ಆಗಿರಬೇಕು. ಈ ಒಂದು ಹೋರಾಟ ಕೇವಲ ಒಂದು ದಿನದ ಹೋರಾಟ ಅಲ್ಲ, 2 ಗಂಟೆಯ ಹೋರಾಟ ಅಲ್ಲ, 1 ಗಂಟೆಗೆ ಸೀಮಿತವಾಗಿರ್ತಕ್ಕಂಥ ಹೋರಾಟ ಅಲ್ಲ. ಬದಲಾಗಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಒಂದು ಸಾಮಾನ್ಯ ಪ್ರಜೆಗೆ ಇರ್ತಕ್ಕಂಥ ಒಂದು ಹಕ್ಕನ್ನ ಇವತ್ತು ಕಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಈ ಒಂದು ಕಾಂಗ್ರೆಸ್ ಸರ್ಕಾರ, ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಇರ್ಬೋದು, ತಾಲೂಕಿನ ಅಧಿಕಾರಿಗಳಿರ್ಬೋದು, ನಡ್ಕೊಳ್ತಾ ಇರ್ತಕ್ಕಂಥ ಒಂದು ರೀತಿಯನ್ನ ಬಹುಶಃ ನಾವು ನೀವೆಲ್ಲರೂ ನೋಡಿದ್ದೇವೆ. 3 ದಿನದ ಹಿಂದೆ ನಡೆದಂತ ಒಂದು ಘಟನೆಯನ್ನ ಇವತ್ತು ಪ್ರಾರಂಭದ ಹಂತದಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. 3 ದಿನದ ಹಿಂದೆ ನಮ್ಮ BLA 2ಗಳನ್ನ ಬಹುಶಃ 100ಕ್ಕೂ ಹೆಚ್ಚು BLA 2ಗಳು ತಾವು ತಾಲೂಕು ಕಚೇರಿಗೆ ಬಂದ್ರಿ. ತಹಸೀಲ್ದಾರ್ ಅವರು ಒಂದು ಕರೆಯನ್ನ ಕೊಟ್ಟಿದ್ದಾರೆ. FAQಗಳ ಬಗ್ಗೆ ಚರ್ಚೆ ಮಾಡಬೇಕು, ನಿಮ್ಮಲ್ಲಿ ಅವ್ರ ಕಡೆಯಿಂದ ಒಂದು ಸಣ್ಣ ಪುಟ್ಟ ವಿವರಣೆಯನ್ನ ಕೊಡಬೇಕು, ಇದರಲ್ಲಿ ಯಾವ ರೀತಿ ಭಾಗಿಯಾಗ್ತಕ್ಕಂಥದಕ್ಕೆ ಅಂತಕ್ಕಂಥದ್ದು ಒಂದು ಕಾರ್ಯಾಗಾರವನ್ನು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು 15ರಿಂದ 20 ಜನ ಭಾರತೀಯ ಜನತಾ ಪಾರ್ಟಿಯ BLA 2ಗಳು ಬಂದಿದ್ರು. ನಿಮ್ಮೆಲ್ಲರನ್ನೂ ಇಲ್ಲಿ ಕರೆಸ್ತಾರೆ. ಆದ್ರೆ ಆನ್ ಗ್ರೌಂಡ್ ಮೊದಲನೇ ದಿನ ಆಕ್ಟಿವಿಟಿ ಪ್ರಾರಂಭ ಆಗಿದೆ. BLOಗಳು ಮತ್ತೆ ಕಾಂಗ್ರೆಸ್ನ BLA 2ಗಳು ಇಲ್ಲಿ ತಹಸೀಲ್ದಾರ್ ನಮಗೆ ದಾರಿ ತಪ್ಪಿಸಿ ಕಳಿಸೋದು. ಅಲ್ಲಿ ನೋಡಿದ್ರೆ ತಳಮಟ್ಟದಲ್ಲಿ, ಹಳ್ಳಿಗಳಲ್ಲಿ, ವಾರ್ಡ್ ಮಟ್ಟದಲ್ಲಿ, ಬೂತ್ಗಳಲ್ಲಿ ಫಾರಂನ ಹಂಚತಕ್ಕಂತ ಪ್ರಕ್ರಿಯೆಗಳು ನಮ್ಮನ್ನ ಬಿಟ್ಟು ದಾರಿ ತಪ್ಪಿಸಿ ಮಾಡಿದ್ರು. ವಿಚಾರ ತಿಳಿತಾ ಇದ್ದಂಗೆ ನಾನು ತಹಸೀಲ್ದಾರ್ ಅವ್ರಿಗೆ ಮಾತಾಡಿದೆ. ಒಂದು ಹೆಣ್ಣು ಮಗಳಿದ್ದಾರೆ, ಒಂದು ಹೆಣ್ಣು ಮಗಳಿಗೆ ಗೌರವಿತವಾಗಿ ಮಾತನಾಡಬಹುದು, ಮಾತನಾಡ್ತಾರೆ. ಆದ್ರೆ ಒಂದು ಅಧಿಕಾರಿಗಳಾದ ಮಾತ್ರಕ್ಕೆ ನೀವೇನ್ ಮೇಲಿಂದ ಉದುರು ಬಂದಿರತಕ್ಕಂಥವ್ರಲ್ಲ. ನೀವು ನಮ್ಮಲ್ಲೇ ಜನಸಾಮಾನ್ಯರ ಪರವಾಗಿ ದುಡಿತಕ್ಕಂಥದಕ್ಕೆ ನಿಮ್ಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ ಈ ರೀತಿ ಮತ್ತಿನ್ಯಾರಿಗೋ ಚಾಕರಿ ಮಾಡ್ತಕ್ಕಂಥದಕ್ಕೆ, ಮತ್ತಿನ್ಯಾರೋ ಮುಲಾಜ್ಗೆ ಇವತ್ತು ನೀವು ಒಳಗಾಗಿ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಸರಿಯಲ್ಲ ಅಂತಕ್ಕಂಥದ್ದನ್ನ ಅವರ ಲೋಪದೋಷಗಳನ್ನ ಅವ್ರಿಗೆ ದೂರವಾಣಿ ಮೂಲಕ ನಾನು ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಪಾಪ ಅಧಿಕಾರಿಗಳು ಎಷ್ಟು ಉತ್ತರದಿಂದ ಮಾತಾಡ್ತಾರೆ ಅಂದ್ರೆ ಲೋಪವೇ ಆಗಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮನ್ನ ಕನ್ವಿನ್ಸ್ ಮಾಡಕ್ ಬರ್ತಾರೆ. DC ಅವರಿಗೆ ಫೋನ್ ತಗೊಂಡು ಹೇಳಿದೆ, ಸರ್ ಎಚ್ಚರಿಕೆ ಇರಲಿ, ಇದು ಮೊದಲನೇ ಬಾರಿ ಈ ರೀತಿ ನಡೆದಿದೆ, ಮೊದಲನೇ ದಿನ ಆಗಿರೋದಕ್ಕೆ ನಾನು ಸುಮ್ಮನೆ ಆಗ್ತೇನೆ. ಮತ್ತೆ ಪದೇ ಪದೇ ಈ ರೀತಿ ನೀವೇನಾದ್ರೂ ಮುಂದೆ ವರ್ಷಿದ್ರೆ ನಾವು ಬೇರೆ ರೀತಿ ಇವತ್ತು ಬೀದಿಗಿಳಿಬೇಕಾಗ್ತದೆ ಅಂತಕ್ಕಂಥದ್ದು DC ಅವ್ರಿಗೂ ಕೂಡ ಮಾತನಾಡ್ತಾರೆ. ಇಲ್ಲ, ನಾನೊಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೇನೆ, BLOಗಳು ಮತ್ತೆ BLOಗಳನ್ನ ಆ ಗ್ರೂಪ್ ನಲ್ಲಿ ಇಟ್ಟು ನಾನೇ ಪರ್ಸನಲಿ ಅದನ್ನ ಮಾನಿಟರ್ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿದ್ರು DC ಅವರು. ತದನಂತರ ನಿನ್ನೆ ಆಗಿರ್ತಕ್ಕಂಥ ಘಟನೆ, ನೈಜ ದೃಶ್ಯಾವಳಿಗಳನ್ನ ತಾವು ನೋಡಿದ್ದೀರಿ. ಮೆಹಬೂಬ್ ನಗರ, ಟಿಪ್ಪು ನಗರ, ಇನ್ಯಾವುದಪ್ಪ ನಗರಗಳು, ನನಗೊಂದೊಂದ್ಸಲಿ ಭಯ ಆಗೋದೇನು ಗೊತ್ತಾ, ರಾಮನಗರದ ಹೆಸರು ಮುಂದೆ ರಪ್ಪಿ ತಪ್ಪಿ ರಹೀಂ ನಗರ ಆಗ್ಬಿಡ್ತದೆ ಅಂತಕ್ಕಂಥ ಆತಂಕ ಸೃಷ್ಟಿಯಾಗ್ಬಿಟ್ಟೈತೆ. ತಪ್ಪು ತಿಳ್ಕೊಬೇಡಿ ಹಿಂಗ್ ಅಂತೀನಿ ಅಂತ. ಈ 3 ಮುಸಲ್ಮಾನರ ವಾರ್ಡ್ಗಳಲ್ಲಿ ಸೇರ್ತಕ್ಕಂಥ ಬೂತ್ಗಳೇನಿದೆ, ನಿನ್ನೆ ದಿನ ನಮ್ಮ BLA 2ಗಳು ಪಾಪ ಅಲ್ಲೊಂದಷ್ಟು ಜನ ಹೋಗಕ್ಕೂ ಕಷ್ಟ, ಒಳಗಡೆ ಒಂದ್ ರೀತಿ ಭಯದ ವಾತಾವರಣ. ಮುಂದೆ ಪೊಲೀಸ್ ಫೋರ್ಸ್ ಡಿಪ್ಲೈ ಮಾಡಿ, ಪೊಲೀಸ್ ಫೋರ್ಸ್ ಅಂದ್ರೆ ಸ್ಟೇಟ್ ಪೊಲೀಸ್ ಫೋರ್ಸ್ ಆಗೋದಿಲ್ಲ, ಪಾಪ ಎಲ್ಲ ಶಾಮೀಲಾದವರಲ್ಲ. ಮುಖ್ಯಮಂತ್ರಿಗಳ ಅಡಿಯಲ್ಲಿ ಹೇಳಲ್ಲ ಮಂಜಣ್ಣ ಚಾಕ್ರಿ ತೊಳೆಯಕ್ಕಿರಿ ನೀವು ಅಂತ, ಅಷ್ಟಕ್ಕೆ ಲಾಯಕು. ಬಹುಶಃ ನಮ್ಮ BLA 2ಗಳು ಪಾಪ ನಿನ್ನೆ ನುಗ್ಗಿ ಒಳಗಡೆ ಆ ವಿಡಿಯೋಗಳು ಮಾಡ್ಕೊಂಡ್ ಬಂದ್ರಲ್ಲ. ನಿಮ್ಮೆಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಶಬಾಷ್ಗಿರಿಯನ್ನ ಹೇಳ್ಬೇಕಾಗ್ತದೆ. ನೀವು ಮಾಡಿರ್ತಕ್ಕಂಥ, ತೋರಿಸಿರ್ತಕ್ಕಂಥ ಧೈರ್ಯಕ್ಕೆ ನಿಜಕ್ಕೂ ಮೆಚ್ಚಬೇಕಾಗ್ತದೆ. ನನ್ಗೆ ಗೊತ್ತಿದೆ ಒಳಗಡೆ ವಾತಾವರಣ ಹೆಂಗಿದೆ ಅಂತ. ಆದ್ರೂ ಒಳಗಡೆ ಹೋಗಿ ವಿಡಿಯೋ ಮಾಡ್ಕೊಂಡ್ ಬಂದ್ರಿ.
ಆಮೇಲೆ ಒಂದು ವಿಚಾರ ಹೇಳ್ತೇನೆ, ಇವತ್ತು ಒಬ್ಬ ಜಿಲ್ಲಾಧಿಕಾರಿ ಒಬ್ಬ ಡಿಸಿ ಆದಂತವ ಆ ಮನುಷ್ಯನಿಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಇಡೀ ಜನತಾದಳ ಪಕ್ಷಕ್ಕೆ ಜೆಡಿಎಸ್ ನ ಕಾರ್ಯಗಾರ ಮಾಡಿರ್ತಕ್ಕಂಥವ್ನು ಇಲ್ಲಿ ನಿಂತಿದ್ದೀನಿ ನಿಖಿಲ್ ಕುಮಾರಸ್ವಾಮಿ. SIR ನ ರೂಲ್ ಬುಕ್ ಅಲ್ಲಿ ಏನೇನಿದೆ ಅಂತಕ್ಕಂಥದ್ದು ಸಂಪೂರ್ಣ ವಿವರ ನನ್ನ ಹತ್ರ ಇದೆ, ಮಾಹಿತಿ ಕೊಡ್ತಾ ಇಲ್ಲ ಈ ನಿಖಿಲ್ ಕುಮಾರಸ್ವಾಮಿಗೆ. ಹತ್ತತ್ರ 100 ಕ್ಷೇತ್ರ ಕಾರ್ಯಗಾರ ಮಾಡಿರ್ತಕ್ಕಂಥವ್ನು ನಾನು. ಡಿಸಿ ನನಗೆ ಫೋನ್ ಮಾಡಿ ಹೇಳ್ತಾರೆ, ಅಲ್ಲ ಸರ್, ಈ ತರ ಎಲ್ಲೆಲ್ಲೋ ಕೂತ್ಕೊಂಡು ಮದುವೆ ಮನೆಗಳಲ್ಲಿ ಮತ್ತಷ್ಟು ಸಮುದಾಯ ಭವನಗಳಲ್ಲಿ ಬೇಕಾಗಿದ್ದ ಕಡೆ ಕಾಂಗ್ರೆಸ್ನವರು PLOಗಳ ಜೊತೆ ಶಾಮೀಲಾಗಿ ಹಂಚ್ತಾ ಇದಾರಂತೆ ನೋಡಿ ಫಾರ್ಮ್ಗಳನ್ನ. ಅಂದ್ರೆ ನನಗೆ ದಾರಿ ತಪ್ಪತಕ್ಕಂತ ಪ್ರಯತ್ನ ಮಾಡ್ತಾರೆ ಡಿಸಿ ಅವರು.